ಟೀಮ್ಗೆ ಡಿಚ್ಚಿ ಸಾಹುಕಾರ್ ಡಿನ್ನರ್ ಆಟ. ಚಳಿಗಾಲದ ಅಧಿವೇಶನ, ಬಿಸಿಯೂಟ, ಬಿಸಿ ಬಿಸಿ ಚರ್ಚೆ. ಯಾರು ಔಟ್ ಗೋಯಿಂಗ್, ಯಾರು ಇನ್ಕಮಿಂಗ್? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಾಹುಕಾರ್ ಊಟದ ಲೆಕ್ಕ. ಈಗಾಗಲೇ ಒಂದು ಬಾರಿ ಹೇಳಿದೆ, ಕಾಂಗ್ರೆಸ್ನವರಷ್ಟು ಸೀರಿಯಸ್ ಆಗಿ ಊಟದ ಆಟವನ್ನು ತೆಗೆದುಕೊಂಡಂಥವರು ಬೇರೆ ಯಾರೂ ಇರಲಿಕ್ಕಿಲ್ಲ ಅಂತೇಳಿ. ಯಾಕೆಂದರೆ 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು ಅಂತೇಳಿ. ಆದರೆ ಇಲ್ಲಿ ಊಟದ ಆಟ ಮುಗಿತಾನೇ ಇಲ್ಲ. ಒಂದೊಂದು ಸ್ವರೂಪದ ಊಟದ ಆಟ ನಡೀತಾ ಇದೆ. ಒಂದಾದ ಮೇಲೊಂದು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ದಾವೆ, ಒಂದಾದ ಮೇಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತವೆ. ಡಿನ್ನರ್ ಮೀಟಿಂಗ್ ಅಂತೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾ ಇರುವಂಥದ್ದೇ ಡಿನ್ನರ್ ಮೀಟಿಂಗ್ಗಳನ್ನು ನಡೆಸೋದಿಕ್ಕೇನೋ ಅನ್ನುವ ಸ್ವರೂಪದಲ್ಲಿ ಡಿನ್ನರ್ ಮೀಟಿಂಗ್ಗಳು ನಡೆಯೋದಕ್ಕೆ ಶುರುವಾಗಿದ್ದಾವೆ. ಒಬ್ಬರಾದ ಮೇಲೆ ಒಬ್ಬರದ್ದು ಡಿನ್ನರ್ ಮೀಟಿಂಗ್ಗಳು ನಡೀತವೆ. ಅದರಲ್ಲಿ ಬಂದಿರುವಂತಹ ಶಾಸಕರು ಯಾರು ಅಂತ ಕೇಳಿದರೆ ಸಮಾನ ಮನಸ್ಕ ಶಾಸಕರು ಬಂದಿದ್ರು ಅಂದರೆ, ಈ ಸಮಾನ ಮನಸ್ಕ ಅನ್ನುವಂಥದ್ದು ನಿಮ್ಮೊಳಗೇ ಇರುವಂಥವರು ಸಮಾನ ಮನಸ್ಕರಲ್ಲದವರೂ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈಗ ಸಮಾನ ಮನಸ್ಕ ಶಾಸಕರ ಸಭೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಡೀತಾ ಇರುವಂಥದ್ದು ಬಿಸಿ ಬಿಸಿ ಊಟದ ಜೊತೆಗೆ ಬಿಸಿ ಬಿಸಿ ಚರ್ಚೆಯೂ ಕೂಡ ಶುರುವಾಗಿದೆ. ಬಿಸಿ ಬಿಸಿ ಊಟವನ್ನು ಮಾಡಿದ್ದಾರೆ, ಅದ್ರ ಜೊತೆಗೆ ಬಿಸಿ ಬಿಸಿ ಚರ್ಚೆಯೂ ಕೂಡ ಗರಿಗೆದರಿದೆ. ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾರ್ಟಿಯಲ್ಲಿ ಕುರ್ಚಿ ಕಚ್ಚಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆಯಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿರತಕ್ಕಂತಹ ನಾಯಕ, ಬಲವಾಗಿ ನಿಂತಿರತಕ್ಕಂತಹ ಸಚಿವ. ಈ ಕಾರಣಕ್ಕಾಗಿಯೇ ಬೆಳಗಾವಿಯ ಸಾಹುಕಾರ್ ಈ ಬಾರಿ ಸಿದ್ದರಾಮಯ್ಯನವರ ಪರವಾಗಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ರಾ ಅನ್ನುವ ಅನುಮಾನವೂ ಕೂಡ ಇದೆ. ಸಿಎಂ ಕುರ್ಚಿ, ಸಂಪುಟ ಪುನರ್ರಚನೆ, ಅಧ್ಯಕ್ಷರ ಪಟ್ಟಕ್ಕೆ ಫೈಟ್, ಇವೆಲ್ಲದರ ನಡುವೆಯೂ ಕೂಡ ನಡೀತಾ ಇರುವಂತಹ ಈ ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲವನ್ನ ಕೆರಳಿಸಿದೆ. ಬಹಳಷ್ಟು ಸಚಿವರುಗಳು ಅಲ್ಲಿಗೆ ಹೋಗಿದ್ದಾರೆ. ವಿಶೇಷವಾಗಿ SC ST ಸಮುದಾಯಗಳ ಸಚಿವರುಗಳು ಬಂದಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಬೆಳಗಾವಿ ಜಿಲ್ಲೆಯ ಶಾಸಕರುಗಳನ್ನು ಕೂಡ ಅಲ್ಲಿಗೆ ಕರೆಯಲಾಗಿತ್ತು. ಅವರೆಲ್ಲರೂ ಕೂಡ ಬಹುತೇಕರು ಅಲ್ಲಿಗೆ ಬಂದಿದ್ದಾರೆ. ಹೀಗೆ ಈ ಸಭೆ ನಡೆಸಿರುವಂಥದ್ದು ಬಹಳ ಮುಖ್ಯ ಆಗಿತ್ತು, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಡಿನ್ನರ್ ಮೀಟಿಂಗ್. ಯಾವ ಉದ್ದೇಶ, ಏನು ಕತೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಡಿನ್ನರ್ ಒಗ್ಗಟ್ಟು ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಧಿವೇಶನದ ಮಧ್ಯೆಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನದ ನಡುವೆನೇ ಸಮಾನ ಮನಸ್ಕ ಶಾಸಕರು. ಈ ಸಮಾನ ಮನಸ್ಕ ಅನ್ನುವಂಥದ್ದೇ ಇದೆಯಲ್ಲ, ಒಂದು ಪಕ್ಷದ ಒಳಗಡೆ ಇರತಕ್ಕಂತಹ, ಈಗ 140 ಜನ ಶಾಸಕರಿದ್ದಾಗ 140 ಜನ ಶಾಸಕರು ಕೂಡ ಸಮಾನ ಮನಸ್ಕರಲ್ವಾ? ಅಲ್ಲಿ ಒಂದಿಷ್ಟು ಸಪ್ರೇಟ್ ಕ್ಯಾಟಗರಿ ಇದೆ, ಸಮಾನ ಮನಸ್ಕ ಕ್ಯಾಟಗರಿ. ಮೊನ್ನೆ ಶಿವಕುಮಾರ್ ಅವರು ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದಾಗ ಅಲ್ಲಿ ಬಾಲಕೃಷ್ಣ ಅವರು ಕೂಡ ಹೇಳ್ತಿದ್ರು ಸಮಾನ ಮನಸ್ಕ ಶಾಸಕರು ಸೇರಿದ್ದೀವಿ ಅಂತ ಹೇಳ್ಕೊಂಡು. ಅದೇ ಸ್ವರೂಪದಲ್ಲೇ ಇಲ್ಲೂ ಸಮಾನ ಮನಸ್ಕ ಶಾಸಕರ ನಡುವೆ ಸಮಾಲೋಚನೆ ಹಾಕಿದೆ. ಆಯ್ದ ಕೆಲವು ಶಾಸಕರಿಗೆ ಮಾತ್ರ ಆಹ್ವಾನವನ್ನು ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದರು ಅನ್ನೋದು ಸದ್ಯಕ್ಕೆ ಬೆಳಗಾವಿಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಆಯ್ದ ಕೆಲವರಿಗೆ ಮಾತ್ರ ಕರೆದಿದ್ದಾರೆ ಅಂತೇಳಿ. ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವ ಹಾಗೂ ಮಧುಗಿರಿಯ ಶಾಸಕ KN ರಾಜಣ್ಣ, ಇನ್ನು ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ. ವಿಶೇಷವಾಗಿ SC ಸಮುದಾಯದ ಶಾಸಕರುಗಳು, ST ಸಮುದಾಯಗಳ ಶಾಸಕರು ಭಾಗಿಯಾಗಿದ್ದಾರೆ. ಹಾಗಂತೇಳಿ ಕೇವಲ SC ST ಶಾಸಕರು ಮಾತ್ರ ಭಾಗಿಯಾಗಿದ್ದಾರೆ ಅಂತೇಳಿ ಅಲ್ಲ, ಬೇರೆ ಸಮುದಾಯಗಳ ಶಾಸಕರು ಕೂಡ ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಬ್ಯಾಟ್ ಬೀಸಲಾಗಿದೆ. ಬಿಸಿ ಬಿಸಿ ಊಟದೊಂದಿಗೆ ರಾಜಕಾರಣದ ಬಗ್ಗೆಯೂ ಕೂಡ ಬಿಸಿ ಬಿಸಿ ಚರ್ಚೆಯೂ ಕೂಡ ನಡೆದಿದೆ. ರಾಜಕಾರಣದ ಬಿಸಿ ಬಿಸಿ ಚರ್ಚೆಯಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶಾಸಕರು, ಸಚಿವರುಗಳು ನಿಂತಿದ್ದಾರೆ ಅನ್ನೋದು ಬೆಳಗಾವಿಯಿಂದ ಸಿಗ್ತಿರುವಂತಹ ಮಾಹಿತಿ. ಸತೀಶ್ ಜಾರಕಿಹೊಳಿಯವರ ಆಪ್ತ ವಲಯದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇಲ್ಲಿ ಒಂದು ಅಂಶದ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರಗಳೇನಾದರೂ ಬಂದರೆ ಆವಾಗ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬಂದಿರತಕ್ಕಂತಹ ವಿಚಾರ. ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಇಳಿಸೋದಕ್ಕೆ ಬಿಡಬಾರ್ದು ಅನ್ನುವಂತಹ ಶಪಥವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೈ ಬಿಡುವಂಗೆ ಇಲ್ಲ. ಬದಲಾವಣೆ ವಿಚಾರ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಲುವಂತೆ ಸಲಹೆಯೂ ಕೂಡ ಬಂದಿದೆ ಅಂತೇಳಿ.
ಯಾವುದೇ ಹಂತದಲ್ಲಿ ಬದಲಾವಣೆ ವಿಚಾರ ಬಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಅಹಿಂದ ನಾಯಕರನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಇದು ಸದ್ಯಕ್ಕೆ ಕಾಂಗ್ರೆಸ್ನವರು ಮನವರಿಕೆ ಮಾಡಿಕೊಡೋದಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಬಣ ಮನವರಿಕೆ ಮಾಡಿಕೊಡೋದಕ್ಕೆ ಮಾಡ್ತಾ ಇರುವ ಪ್ರಯತ್ನ. ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ, ಅವ್ರನ್ನೊಂದು ವೇಳೆ ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತ ಹೇಳಿದರೆ ಆಗ ಸರ್ಕಾರವೂ ಇರೋದಿಲ್ಲ, ಪಕ್ಷವೂ ಉಳಿಯೋದಿಲ್ಲ ಅನ್ನುವಂತಹ ನಿಟ್ಟಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ, ಸಲಹೆಗಳು ಬಂದಿದ್ದಾವೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವುದಾದರೆ ದಲಿತರಿಗೆ ಅವಕಾಶ ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಹೌದು ಅಂತೇಳಿ ಆದರೆ ಆಗ ದಲಿತ ಮುಖ್ಯಮಂತ್ರಿ ಆಗಬೇಕು. ಈ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ತಯಾರಿಗಳು ಶುರುವಾಗಿದ್ದಾವೆ. ಹೈಕಮಾಂಡ್ ಮೇಲೂ ಒತ್ತಡ ಹೇರೋದಕ್ಕೆ ಸಭೆಯಲ್ಲಿ ಸಮಾಲೋಚನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಈ ಊಟದ ಆಟದಲ್ಲಿ ಆದಂತಹವರ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಈ ವಿಚಾರದಲ್ಲಿ KN ರಾಜಣ್ಣ ಅವರು ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನಿನ್ನೆ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ದು ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ಅದಕ್ಕೆ ಸೇರೋದೇನು ಸುಮ್ಮನೆ ಊಟಕ್ಕೆ ಹೋಗ್ತಾರ ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟೀಸ್. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಹೀಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ 2 ಸಮಾನ ಮನಸ್ಕ ಟೀಮ್ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ನೋಡಿ ಹೇಗೆ SC ಬಾಲಕೃಷ್ಣ ಮತ್ತು KN ರಾಜಣ್ಣ ಇಬ್ರು ಕೂಡ ಒಬ್ಬರ ಮೇಲೆ ಇನ್ನೊಬ್ರು ಮುಖಿಬಿದ್ದು ಮಾತಾಡ್ತಾರಲ್ಲ. ರಾಜಣ್ಣ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಮಾನ ಮನಸ್ಕ ಶಾಸಕರು ಅಂತ. SC ಬಾಲಕೃಷ್ಣ ಅವರು ಮೊನ್ನೆ ಹೇಳಿದ್ದಾರೆ ನಾವು ಸಮಾನ ಮನಸ್ಕ ಶಾಸಕರು ಸೇರ್ಕೊಂಡು ಸಭೆ ಮಾಡಿದ್ವಿ. ಈ ಕಾಂಗ್ರೆಸ್ನಲ್ಲಿರುವಂಥ 140 ಜನ ಶಾಸಕರ ನಡುವೆ ಎಷ್ಟೆಷ್ಟು ಜನ ಸಮಾನ ಮನಸ್ಕ ಶಾಸಕರಿದ್ದಾರೆ ಅನ್ನೋಂಥದ್ದು ಗುಂಪುಗಳು ಈಗ ಗೊತ್ತಾಗಬೇಕಿದೆ. SC ಬಾಲಕೃಷ್ಣ ಅವರ ಕಡೆಯಲ್ಲಿ ಒಂದಷ್ಟು ಜನ ಸಮಾನ ಮನಸ್ಕ ಶಾಸಕರು ಶಿವಕುಮಾರ್ ಅವರ ಜೊತೆಗೆ ಮೊನ್ನೆ ಸಭೆ ಮಾಡಿದರೆ, ರಾಜಣ್ಣ ಅವರ ಪ್ರಕಾರ ಸಮಾನ ಮನಸ್ಕ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಊಟದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಮಲ್ಟಿಪರ್ಪಸ್ ಅಂತ ಹೇಳಿದ್ದಾರೆ. ಬಹಳಷ್ಟು ಕೆಲಸಗಳು ಇರತಕ್ಕಂತಹ ವಿವಿಧೋದ್ದೇಶದ ಕಾರಣಕ್ಕಾಗಿ ಆಗಿರುವಂತಹ ಒಂದು ಊಟ. ಇದರ ನಡುವೆ ಗಣಿಗ ರವಿಯವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಈಗ DK ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗಿಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದಿದ್ರು, ಹೋಗಿದ್ದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ, ಅದೆಲ್ಲ ಹಳೆ ಕತೆ ಆಯ್ತಿದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ CM ಬದಲಾಗಲ್ಲ. ಹೀಗೆ ಊಟ ಮಾಡಿದ ಕ್ಷಣ CM ಬದಲಾಗುವುದಿಲ್ಲ ಮತ್ತು ಊಟದ ಟೇಬಲ್ನಲ್ಲಿ ನಿರ್ಧಾರ ಆಗೋದಿಲ್ಲ. ಕನಿಷ್ಠ ಕಾಂಗ್ರೆಸ್ನ ಶಾಸಕರು ಅಲ್ಲಿವರೆಗೆ ಬಂದಿದ್ದಾರೆ. ಕಾಂಗ್ರೆಸ್ನವರು ಕೂಡ AI ಯುಗದಲ್ಲಿ ಅಪ್ಡೇಟ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಕನ್ಫರ್ಮ್ ಆಯಿತು. ಇಲ್ಲಿ ಔಟ್ ಗೋಯಿಂಗ್ ಜಟಾಪಟಿ ಕೂಡ ಭಾಳ ಜೋರಾಗಿದೆ. ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಿಚಾಯಿಸೋದಕ್ಕೆ ಹೋಗಿದ್ದಾರೆ, ಅವರ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಆವರಣದಲ್ಲಿ ಔಟ್ ಗೋಯಿಂಗ್ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯನವ್ರನ್ನ ಕಿಚಾಯಿಸೋದಕ್ಕಾಗಿ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಅಂತ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಅದಕ್ಕೆ ಕಾಂಗ್ರೆಸ್ನ ಶಾಸಕರು ಸುಮ್ಮನಿರ್ತಾರ, ಇವರು ಕೂಡ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತೇಳಿ ಕಾಂಗ್ರೆಸ್ನವರು ತಿರುಗಿಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ವಿಜಯೇಂದ್ರ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತೇಳಿ ಪದೇ ಪದೇ ದೆಹಲಿಗೆ ಹೋಗಿ ಲಾಬಿ ಮಾಡೋದು ಯಾಕೆ? ವಿಜಯೇಂದ್ರ ಅವರು ಯಾವ ಕಾರಣಕ್ಕಾಗಿ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ದೆಹಲಿಗೆ ಹೋಗ್ತಿದ್ದಾರೆ, BJಪಿಯವರು ದೆಹಲಿಗೆ ಹೋಗ್ತಿದ್ದಾರೆ. ಅಪ್ಪನ ಆಶೀರ್ವಾದದ ಪ್ರೆಸಿಡೆಂಟ್ ಅಂತ ಗೇಲಿ ಮಾಡಿದ್ದಾರೆ. ಅವರನ್ನ ಅಪ್ಪನ ಆಶೀರ್ವಾದದ ಪ್ರೆಸಿಡೆಂಟ್ ಅಂತೇಳಿ ಗೇಲಿ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರನ್ನ. ಈ ಮೂಲಕ ಏಟು ಎದುರೇಟು ತಿರುಗೇಟು ಇವರು ಬಹಳ ಜೋರಾಗಿ ಸಾಗಿದ್ದಾವೆ. ಯಾವ್ಯಾವ ಸ್ವರೂಪದಲ್ಲಿ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ, ಅವ್ರಿಗೆ ಹೇಗೆ ಕಾಂಗ್ರೆಸ್ನ ನಾಯಕರುಗಳು, ವಿಶೇಷವಾಗಿ ಸಚಿವರುಗಳು, ಶಾಸಕರುಗಳು ಹೇಗೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ಅಂತ ತೋರಿಸ್ತಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ
ಈ ಸದನದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದ್ರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಸ್ಥಾನದಲ್ಲಿದ್ದಾಗ ಏನ್ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದು ಮುಖ್ಯ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವ್ರಿಗೆ. ಆದ್ರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಅವ್ರು ಅದನ್ನ ಮೊದಲಿಂದಾನು ಹೇಳ್ತಾರೆ, ಪ್ರತಿಪಕ್ಷಗಳು ಸುಮ್ನೆ ಅವ್ರ ಟೀಕೆಲೇನು ಹುರುಳಿಲ್ಲ ಏನಿಲ್ಲ, ಸುಮ್ನೆ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ. ಬೆಳಗಾವಿಯಿಂದ ಬೆಂಗಳೂರು ಇಲ್ಲಿಂದ ಅಲ್ಲಿ ಅಂತ ಕರೆಕ್ಟ್ ನಾಳೆ ಹೋಗ್ತಾರೆ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಹೋಗ್ತಾರೆ. ಅದೇ ಅವ್ರಿಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು, ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಯಜ್ಞಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪು, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡೋದು ಏನ್ ಮಾಡೋದು. ಮೋಸ್ಟ್ಲಿ ನನಗನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳ್ಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಅವ್ರ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ ಇದು ಸರಿಯಾದದ್ದಲ್ಲ, ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತಾರೆ ಸರ್ ಅವರಿಗೆ. ಇಫ್ ಹಿ ಸೇಸ್ ಔಟ್ ಗೋಯಿಂಗ್ ದೆನ್ ಮೀನ್ ಯು ಡೋಂಟ್ ಹ್ಯಾವ್ ಮೆಚುರಿಟಿ. ಇವರು ವಿರೋಧ ಪಕ್ಷವಾಗಿರುವಂತರು ಇವ್ರ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ. ಆದ್ರೆ ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ, ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ಹೀಗೆ ವಿಜೇಂದ್ರ ಅವರ ಮಾತಿಗೆ ತಿರುಗಿಟ್ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಇದರ ನಡುವೆ ಇನ್ನೊಂದು ವಿಚಾರ, ವಿಜೇಂದ್ರ ಅವರ ವಿಚಾರದಲ್ಲಿ ಶಿವಕುಮಾರ್ ಅವ್ರಿಗೂ ಮತ್ತೆ ವಿಜೇಂದ್ರ ಅವರ ನಡುವೆಯೂ ಕೂಡ ಮಾತಿನ ಸಮರಕ್ಕೆ ಕಾರಣ ಆಗಿದೆ. ಅದೇನೆಂದರೆ, ರಾಜ್ಯ ಸರ್ಕಾರವನ್ನು ಲೂಟಿ ಸರ್ಕಾರ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಟೀಕಾ ಪ್ರಹಾರವನ್ನು ನಡೆಸಿದರು. ಇದು ಲೂಟಿ ಸರ್ಕಾರ, ಕಾಂಗ್ರೆಸ್ನವರ ಲೂಟಿಯಿಂದಾಗಿ ಖಜಾನೆ ಖಾಲಿ ಆಗಿದೆ ಅಂತೇಳಿ ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕೆ ಶಿವಕುಮಾರ್ ಅವರು ಸಿಟ್ಟಿಗೆದ್ದಿದ್ದಾರೆ. ವಿಜೇಂದ್ರ ಅವರ ಮಾತಿಗೆ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಡಿಸಿಎಂ DK ಶಿವಕುಮಾರ್. ವಿಜೇಂದ್ರ ಕಲೆಕ್ಷನ್ ಕಿಂಗ್, ಇದು ಶಿವಕುಮಾರ್ ಅವರ ಲೇವಡಿ. ವಿಜೇಂದ್ರ ಕಲೆಕ್ಷನ್ ಕಿಂಗ್ ಅಂತೇಳಿ ಲೇವಡಿಯನ್ನು ಮಾಡಿದ್ದಾರೆ. ಶಿವಕುಮಾರ್ ಮಾತಿಗೆ ಮತ್ತೆ ವಿಜೇಂದ್ರ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ಅವರು ಕೂಡ ಸುಮ್ಮನಾಗಿಲ್ಲ. ಯಾವಾಗ ತನ್ನನ್ನು ಕಲೆಕ್ಷನ್ ಕಿಂಗ್ ಅಂತ ಹೇಳಿದ್ರು ಆವಾಗ ವಿಜೇಂದ್ರ ಅವರು ಕೂಡ ಸಿಟ್ಟಾಗಿದ್ದಾರೆ. ಅಧಿಕಾರದ ಮದದಿಂದ ಮಾತನಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಅಧಿಕಾರದ ಮದದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ನಡುವಿನ ಮಾತಿನ ಜಟಾಪಟಿ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು, ಇವ್ರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು. ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ, ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಡಿಸ್ಬೇಕಾ? ಬಂದು ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ ಕಲೆಕ್ಷನ್ನು, ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಹೇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. DK ಶಿವಕುಮಾರ್ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ, ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳ್ಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು. ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ? ಹೀಗೆ ಏಟಿಗೆ ಎದುರೇಟು, ಮಾತಿಗೆ ಮಾತು, ತಿರುಗೇಟು ಎಲ್ಲವೂ ಕೂಡ ಬಹಳ ಜೋರಾಗಿ ಸಾಗಿತ್ತು. ಆದರೆ
ಸಾಹುಕಾರ ಊಟದ ಲೆಕ್ಕ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಭಾಳಷ್ಟು ಇನ್ನೂ 2 ದಿವಸ ಅಲ್ಲಿ ಬೆಳಗಾವಿಯಲ್ಲಿ ಸದನ ನಡೆಯೋದ್ರಿಂದಾಗಿ ಅಲ್ಲಿವರೆಗೂ ಕೂಡ ಬಹಳಷ್ಟು ಊಟದ ಲೆಕ್ಕಾಚಾರಗಳು ನಡೆಯುವಂಥದ್ದು ಇನ್ನೂ ಬಾಕಿ ಉಳಿದಿದ್ದಾವೆ ಅನ್ನೋಂಥ ಮಾಹಿತಿ ಇದೆ. ಏನೇನು ಲೆಕ್ಕಾಚಾರಗಳು ನಡೀತವೆ, ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.